ಸ್ನೇಹಿತರೆ, ಮಾರುತಿ, ಪಿಂಗಳಾಕ್ಷ, ಶ್ರೀರಾಮದೂತ, ಅಂಜನೀಪುತ್ರ, ಪವನಸುತ, ಕೇಸರಿ ನಂದನ, ಮಹಾವೀರ, ಭಜರಂಗಿ, ಮಾರುತಾತ್ಮಜ, ಸೀತಾಶೋಕ ವಿನಾಶಕ ಎಂಬೆಲ್ಲ ಹೆಸರಿನಿಂದ ಕರೆಯೋ ಆಂಜನೇಯ ಸ್ವಾಮಿಯು ನೆಲೆ ನಿಲ್ಲದ ಊರುಗಳೇ ಇಲ್ಲ ಎಂದೇ ಹೇಳಬಹುದು. ಭಕ್ತರ ಭಕ್ತಿಗೆ ಬಲು ಬೇಗನೆ ಒಲಿಯುವ ಈ ಸ್ವಾಮಿಯನ್ನ ದಿನದಲ್ಲಿ ಒಂದು ಬಾರಿ ಭಕ್ತಿಯಿಂದ ಸ್ಮರಿಸಿದ್ರೂ ಸಾಕು, ಆತ ನಮ್ಮೆಲ್ಲ ಕಷ್ಟಗಳನ್ನ ದೂರ ಮಾಡ್ತಾನೆ. ಬನ್ನಿ, ಕರ್ನಾಟಕದಲ್ಲಿರುವ ಪ್ರಸಿದ್ಧವಾದ ಆಂಜನೇಯ ಸ್ವಾಮಿಯ ದೇಗುಲಗಳ ದರ್ಶನವನ್ನ ಮಾಡ್ತಾ ಇವತ್ತಿನ ಶುಭ ದಿನವನ್ನ ಪ್ರಾರಂಭ ಮಾಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಆಂಜನೇಯ ಸ್ವಾಮಿಯು ನೆಲೆ ನಿಂತ ಹಲವಾರು ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಖ್ಯಾತವಾದ ಕ್ಷೇತ್ರವೆಂದರೆ ಅದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಬೆಟ್ಟ. ಆಂಜನೇಯ ಸ್ವಾಮಿಗೆ ಅಂಜನಾದೇವಿಯು ಜನ್ಮವನ್ನಿತ್ತ ಪುಣ್ಯ ಕ್ಷೇತ್ರವೇ ಅಂಜನಾದ್ರಿಯಾಗಿದ್ದು, ಈ ದೇಗುಲದಲ್ಲಿರುವ ಹನುಮಂತ ಸ್ವಾಮಿಯನ್ನ ನೋಡಬೇಕು ಅಂದ್ರೆ ಬರೋಬ್ಬರಿ 575 ಮೆಟ್ಟಿಲುಗಳನ್ನ ಹತ್ತಿ ಸಾಗಬೇಕು. ಇಲ್ಲಿ ಪೂಜೆ ಮಾಡ್ತಾ ಇರುವ ಹನುಮಂತ ದೇವರು ಉದ್ಭವ ಮೂರ್ತಿಯಾಗಿದ್ದು, ಶ್ರೀರಾಮ್ ಜೈರಾಮ್ ಜೈ ಜೈರಾಮ್ ಎನ್ನುವ ಸಾಲುಗಳು ನಮ್ಮ ಕಿವಿಗೆ ಸದಾ ಬೀಳುತ್ತಲೇ ಇರುತ್ತೆ. ಇನ್ನು ಇಲ್ಲಿ ನೀಡುವ ಸಿಂಧೂರವನ್ನ ಹಣೆಗೆ ಹಚ್ಚಿಕೊಳ್ಳೋದ್ರಿಂದ ಸಕಲ ಸಂಕಟಗಳು ದೂರವಾಗುತ್ತೆ ಎನ್ನುವುದು ಇಲ್ಲಿಗೆ ಬರುವ ಪ್ರತಿ ಭಕ್ತರ ನಂಬಿಕೆಯಾಗಿದ್ದು, ದಿನದ 24 ಗಂಟೆಯೂ ಈ ಕ್ಷೇತ್ರದಲ್ಲಿ ನಿರಂತರವಾಗಿ ರಾಮಾಯಣ ಮತ್ತು ಹನುಮಾನ್ ಚಾಲೀಸವನ್ನ ಪಠಣೆ ಮಾಡಲಾಗುತ್ತೆ. ಅಲ್ಲದೆ ರಾಮ ಸೇತುವೆಯನ್ನ ಕಟ್ಟಲು ಬಳಸಿದ ಕಲ್ಲನ್ನ ಕೂಡ ಇಲ್ಲಿ ನಾವು ದರ್ಶನ ಮಾಡಿ ಪುನೀತರಾಗಬಹುದಾಗಿದೆ. ಹನುಮ ಜಯಂತಿ ಮತ್ತು ಕಾರ್ತಿಕ ಹಬ್ಬವನ್ನ ದೇವಸ್ಥಾನದಲ್ಲಿ ಆಚರಿಸಲಾಗುತ್ತೆ. ಅಂಜನಾದ್ರಿ ಬೆಟ್ಟದಲ್ಲಿರುವ ಆಂಜನೇಯನನ್ನ ನಾವು ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ದರ್ಶನ ಮಾಡಬಹುದಾಗಿದೆ. ಕೋರಂಟಿ ಹನುಮಾನ್ ಮಂದಿರ ಗುಲ್ಬರ್ಗಾ ಜಿಲ್ಲೆಯ ಪಿಡಿಎ ಕಾಲೇಜಿನ ಸಮೀಪದಲ್ಲಿ ಆಂಜನೇಯ ಸ್ವಾಮಿಗೆ ಮುಡಿಪಾದ ಶಕ್ತಿಶಾಲಿಯಾದ ಕೋರಂಟಿ ಹನುಮಾನ್ ಮಂದಿರವಿದ್ದು, ಭಕ್ತರು ಬೇಡುವ ವರಗಳನ್ನ ಈ ಸ್ವಾಮಿ ಗ್ಯಾರಂಟಿಯಾಗಿ ಪೂರ್ಣ ಮಾಡೋದ್ರಿಂದ ಇಲ್ಲಿ ನೆಲೆಸಿರುವ ಆಂಜನೇಯನನ್ನ ಕೋರಂಟಿ ಗ್ಯಾರಂಟಿ ಆಂಜನೇಯ ಎಂದು ಕರೆಯಲಾಗುತ್ತೆ. ದುಷ್ಟ ಶಕ್ತಿ ಬಾಧೆ ಇದ್ರೆ, ಕೆಟ್ಟ ಕನಸುಗಳು ಬೀಳ್ತಾ ಇದ್ರೆ ಇಲ್ಲಿಗೆ ಬಂದು ಸ್ವಾಮಿಗೆ ಪೂಜೆ ಸಲ್ಲಿಸಿದ್ರೆ ಆ ಸಂಕಷ್ಟಗಳೆಲ್ಲವೂ ದೂರವಾಗುತ್ತೆ ಎನ್ನುವುದು ಇಲ್ಲಿಗೆ ಬರುವ ಭಕ್ತರ ಅಚಲವಾದ ನಂಬಿಕೆಯಾಗಿದ್ದು, ವಿವಾಹ ವಿಳಂಬದ ಸಮಸ್ಯೆ, ಅನಾರೋಗ್ಯ ಸಮಸ್ಯೆ, ಪರೀಕ್ಷಾ ಭಯವಿದ್ರೆ ಇಲ್ಲಿಗೆ ಬಂದು ದೇವರಿಗೆ ಸೇವೆ ಸಲ್ಲಿಸಿದ್ರೆ ನಮ್ಮೆಲ್ಲಾ ಸಮಸ್ಯೆಗಳು ದೂರವಾಗುತ್ತೆ ಎಂದು ಹೇಳಲಾಗುತ್ತೆ. ಇನ್ನು ಈ ದೇವಸ್ಥಾನಕ್ಕೆ ಬಂದು ವಾಯುಪುತ್ರನ ಎದುರಿನಲ್ಲಿ ಕುಳಿತು ಯಾರು ಭಕ್ತಿಯಿಂದ ತುಳಸಿದಾಸ ಗೋಸ್ವಾಮಿಯವರು ಬರೆದ ಹನುಮಾನ್ ಚಾಲೀಸವನ್ನ ಪಠಣೆ ಮಾಡ್ತಾರೋ ಅವರ ಎಲ್ಲಾ ಇಷ್ಟಾರ್ಥಗಳು ಬಲು ಬೇಗನೆ ಸಿದ್ಧಿ ಆಗುತ್ತೆ ಎನ್ನುವ ಪ್ರತೀತಿ ಕೂಡ ಇದೆ. ಅಪಾರ ಮಹಿಮೆಯುಳ್ಳ ಇಲ್ಲಿನ ಆಂಜನೇಯ ಸ್ವಾಮಿಯನ್ನ ಬೆಳಗ್ಗೆ 5:30ರಿಂದ ಸಂಜೆ 9 ಗಂಟೆವರೆಗೆ ದರ್ಶನ ಮಾಡಬಹುದಾಗಿದ್ದು, ಇಲ್ಲಿಗೆ ಬರುವ ಭಕ್ತಾದಿಗಳು ದೇವರಿಗೆ ಸಿಂಧೂರ ಲೇಪನ, ಹಣ್ಣುಕಾಯಿ ಸೇವೆ, ಕುಂಕುಮಾರ್ಚನೆ ಇನ್ನು ಮುಂತಾದ ಸೇವೆಗಳನ್ನ ನೆರವೇರಿಸಬಹುದಾಗಿದೆ. ಉದ್ದಾಮ ಆಂಜನೇಯ ದೇವಸ್ಥಾನ, ಭದ್ರಾವತಿ. ಉದ್ದಾಮ ಆಂಜನೇಯ ಕ್ಷೇತ್ರ ಅಂತಲೇ ಪ್ರಸಿದ್ಧಿಯಾಗಿರುವ ಈ ದೇವಸ್ಥಾನದಲ್ಲಿರುವ ಆಂಜನೇಯನ ಮೂರ್ತಿಯು ತುಂಬಾನೇ ವಿಶೇಷವಾಗಿದ್ದು, ಎಲ್ಲ ಮಾರುತಿ ದೇಗುಲಗಳಲ್ಲಿ ಪರಮಾತ್ಮನ ವಿಗ್ರಹ ಬಾಯಿ ಮುಚ್ಚಿರೋ ರೀತಿಯಲ್ಲಿದ್ರೆ ಈ ದೇವಸ್ಥಾನದಲ್ಲಿರುವ ಆಂಜನೇಯ ಬಾಯನ್ನ ತೆರೆದು ನಿಂತಿದ್ದಾನೆ. ಇಲ್ಲಿನ ಆಂಜನೇಯ ಸ್ವಾಮಿಯ ಮೂರ್ತಿಯು ಸುಮಾರು 13 ಅಡಿ ಎತ್ತರವಿದ್ದು, ಈ ದೇವರ ಮೂರ್ತಿಯು ಕಿರಿದಾದ ಹಲ್ಲುಗಳು, ದೊಡ್ಡ ಕಿವಿ, ಉಬ್ಬಿಕೊಂಡಿರುವ ಎದೆ, ಪದ್ಮಚಕ್ರವಿರುವ ಅಭಯ ಹಸ್ತ, ಸೂಜಿಯಷ್ಟು ತೀಕ್ಷ್ಣವಾದ ಕಣ್ಣುಗಳನ್ನ ಹೊಂದಿದೆ. ವಿಗ್ರಹದ ತಳಭಾಗದಲ್ಲಿ ಶನೈಶ್ಚರ ಸ್ವಾಮಿಯನ್ನ ಕೆತ್ತಲಾಗಿದ್ದು, ಈ ಮೂರ್ತಿಯನ್ನ ನೋಡೋದೇ ಕಣ್ಣಿಗೊಂದು ಆನಂದವಾಗಿದೆ. ಇಲ್ಲಿನ ಹನುಮಂತನಿಗೆ ಅದೆಷ್ಟೇ ಬಾರಿ ಅಭಿಷೇಕ ಮಾಡಿ ಸ್ವಚ್ಛವಾಗಿ ವಸ್ತ್ರಗಳಿಂದ ಒರೆಸಿದ್ರೂ ಆಂಜನೇಯ ಸ್ವಾಮಿಯು ಬೆವರುತ್ತಾನೆ ಅನ್ನೋದು ಈ ದೇಗುಲದಲ್ಲಿರುವ ಹನುಮಂತ ಸ್ವಾಮಿಯ ವಿಗ್ರಹದ ವಿಶೇಷತೆಯಾಗಿದ್ದು, ಬಾಯನ್ನ ತೆರೆದಿರೋ ರೂಪದಲ್ಲಿ ನೆಲೆ ನಿಂತ ಈ ಸ್ವಾಮಿಯ ಬಳಿ ಬಂದು ಬೇಡಿದ್ರೆ ರಾಹು ಕಂಟಕದಿಂದ ಉಂಟಾಗೋ ಬಾಲಗ್ರಹ ನಿವಾರಣೆಯಾಗತ್ತೆ ಅನ್ನೋದು ಇಲ್ಲಿಗೆ ಭೇಟಿ ನೀಡುವ ಭಕ್ತರ ಅಚಲವಾದ ನಂಬಿಕೆಯಾಗಿದೆ.
ಪುರಾಣಗಳ ಪ್ರಕಾರ ಆಂಜನೇಯ ಸ್ವಾಮಿಯು ಸಂಜೀವಿನಿ ಪರ್ವತವನ್ನ ಎಸೆಯಲು ನಿಂತ ಜಾಗವೇ ಈಗಿನ ಭದ್ರಾವತಿ ತಾಲೂಕಿನ ಗಂಗೂರು ಗ್ರಾಮಕ್ಕೆ ಸಮೀಪವಿರುವ ಈ ಉದ್ದಾಮ ಕ್ಷೇತ್ರವಾಗಿದೆ ಎಂದು ಹೇಳಲಾಗುತ್ತೆ. ಸುಮಾರು 800 ವರ್ಷಗಳಷ್ಟು ಪುರಾತನವಾದ ಈ ದೇಗುಲವು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಿಂದ ಸಾಗುವ ಶಿವಾನಿ ರಸ್ತೆಯಲ್ಲಿ ಸಿಗುವ ಗಂಗೂರು ಎಂಬ ಊರಿನಲ್ಲಿದ್ದು, ಈ ದೇವಾಲಯವನ್ನ ನಿತ್ಯ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೂ ದರ್ಶನ ಮಾಡಬಹುದಾಗಿದೆ. ಮುತ್ತತ್ತಿ ಆಂಜನೇಯ ಸ್ವಾಮಿ ದೇವಾಲಯ. ಕಾವೇರಿ ತಟದ ಸುಂದರವಾದ ವಾತಾವರಣದಲ್ಲಿ ಆಂಜನೇಯ ಸ್ವಾಮಿಯು ಮುತ್ತೆತ್ತರಾಯ ಅಥವಾ ಮುತ್ತತ್ತಿರಾಯ ಎಂಬ ಹೆಸರಿನಿಂದ ಪೂಜಿಸುವ ಪುರಾತನವಾದ ದೇವಾಲಯವಿದ್ದು, ಈ ಕ್ಷೇತ್ರದಲ್ಲಿ ಹನುಮಂತನು ಸ್ವಯಂಭೂವಾಗಿ ನೆಲೆಸಿದ ಎಂದು ಹೇಳಲಾಗುತ್ತೆ. ಈ ದೇವರ ಸನ್ನಿಧಾನಕ್ಕೆ ಬಂದು ಹರಕೆ ಹೊತ್ತುಕೊಂಡ್ರೆ ಸಂತಾನ ಸಮಸ್ಯೆ, ವ್ಯಾವಹಾರಿಕ ಸಮಸ್ಯೆ, ಮಾನಸಿಕ ಸಮಸ್ಯೆ ಇನ್ನೂ ಮುಂತಾದ ಸಮಸ್ಯೆಗಳು ದೂರವಾಗುತ್ತೆ. ಈ ದೇವರ ದಯೆಯಿಂದ ಅನೇಕ ದಂಪತಿಗಳು ಉತ್ತಮವಾದ ಸಂತಾನವನ್ನ ಪಡೆದ ಉದಾಹರಣೆಗಳು ಸಾಕಷ್ಟಿದೆ. ರಾಜ್ಕುಮಾರ್ ಅವರ ತಂದೆ ಪುಟ್ಟಸ್ವಾಮಿ ಹಾಗೂ ಲಕ್ಷ್ಮಮ್ಮ ಅವರು ಈ ಮುತ್ತೆತ್ತರಾಯನಿಗೆ ಹರಕೆ ಹೊತ್ತುಕೊಂಡ ನಂತರವೇ ರಾಜ್ಕುಮಾರ್ ಅವರು ಜನಿಸಿದ್ದು. ಈ ದೇವರನ್ನ ನೆನೆಸಿಕೊಳ್ಳೋದಕ್ಕೋಸ್ಕರ ರಾಜಣ್ಣನಿಗೆ ಮುತ್ತುರಾಯ ಎಂದು ನಾಮಕರಣ ಮಾಡಿದ್ರು. ಹೀಗಾಗಿ ಅಣ್ಣವರನ್ನ ಮುತ್ತತ್ತಿರಾಯನ ವರಪುತ್ರ ಎಂದೇ ಕರೆಯಲಾಗುತ್ತೆ. ಇನ್ನು ಸೀತಾದೇವಿಯು ಕಾವೇರಿ ತಟದಲ್ಲಿ ಕಳೆದುಕೊಂಡ ಮೂಗುತಿಯನ್ನ ಆಂಜನೇಯ ಸ್ವಾಮಿಯು ಹುಡುಕಿ ಕೊಟ್ಟದ್ದರಿಂದ ಸೀತಾ ಮಾತೆಯು ಆಂಜನೇಯನನ್ನ ಮುತ್ತೆತ್ತರಾಯ ಎಂದು ಕರೆದು ಇದೇ ಸ್ಥಳದಲ್ಲಿ ನೆಲೆ ನಿಂತು ಭಕ್ತರನ್ನ ಉದ್ಧರಿಸಬೇಕೆಂದು ಹೇಳಿದ್ದರಿಂದ ಆಂಜನೇಯ ಸ್ವಾಮಿಯು ಈ ಕ್ಷೇತ್ರದಲ್ಲಿ ನೆಲೆ ನಿಂತ ಎಂದು ಇಲ್ಲಿನ ಸ್ಥಳ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಮುತ್ತತ್ತಿ ಎಂಬ ಪುಟ್ಟ ಗ್ರಾಮದಲ್ಲಿರುವ ಈ ದೇಗುಲವನ್ನ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 7:30ರವರೆಗೆ ದರ್ಶನ ಮಾಡಬಹುದಾಗಿದ್ದು, ಇಲ್ಲಿಗೆ ಬರುವ ಭಕ್ತಾದಿಗಳು ಭಗವಂತನಿಗೆ ಅರ್ಚನೆ, ಅಭಿಷೇಕ, ಬೆಣ್ಣೆ ಅಲಂಕಾರ ಸೇವೆ, ಹೂವಿನ ಅಲಂಕಾರ ಸೇವೆ ಇನ್ನೂ ಮುಂತಾದ ಸೇವೆಗಳನ್ನು ಮಾಡಿಸಬಹುದಾಗಿದೆ. ರಾಗಿಗುಡ್ಡ ಆಂಜನೇಯ ದೇವಾಲಯ. ರಾಗಿಗುಡ್ಡ ದೇವಸ್ಥಾನವೆಂದೇ ಪ್ರಸಿದ್ಧಿಯಾಗಿರುವ ರಾಗಿಗುಡ್ಡ ಶ್ರೀ ಪ್ರಸನ್ನಾಂಜನೇಯ ದೇವಾಲಯವು ಬೆಂಗಳೂರಿನ ಜಯನಗರದ 9ನೇ ಬ್ಲಾಕ್ನಲ್ಲಿರುವ ಸುಂದರವಾದ ದೇವಾಲಯವಾಗಿದ್ದು, ಈ ದೇಗುಲವನ್ನ 5 ಎಕರೆ ವಿಸ್ತಾರವಾದ ಪ್ರದೇಶದಲ್ಲಿ ನಿರ್ಮಿಸಲಾಗಿದೆ. ಇಲ್ಲಿ ಆಂಜನೇಯ ಸ್ವಾಮಿಯ ಜೊತೆಗೆ ರಾಮ, ಲಕ್ಷ್ಮಣ, ಸೀತೆ, ರಾಜರಾಜೇಶ್ವರಿ, ದಕ್ಷಿಣಾಮೂರ್ತಿ, ಗಣೇಶ, ನವಗ್ರಹಗಳು ಹಾಗೂ ಅನ್ನಪೂರ್ಣೆಯ ವಿಗ್ರಹವನ್ನ ಕೂಡ ಪ್ರತಿಷ್ಠಾಪಿಸಿ ಪೂಜಿಸಲಾಗುತ್ತಿದೆ. ಪತಿವ್ರತೆಯಾದ ಮಹಿಳೆಯೊಬ್ಬಳ ಶಾಪದ ಫಲವಾಗಿ ಹಿಂದೆ ರಾಗಿಯನ್ನ ಬೆಳೆಯುತ್ತಿದ್ದ ಈ ಪ್ರದೇಶವು ಸಂಪೂರ್ಣವಾಗಿ ಕಲ್ಲಾಗಿ ಹೋಯಿತು ಎಂಬ ಪ್ರತೀತಿ ಇದ್ದು, ಪ್ರತಿ ಶನಿವಾರ ಇಲ್ಲಿನ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಇಲ್ಲಿಗೆ ಬಂದು ಅಕ್ಕಿ ಸೇವೆಯನ್ನ ಮಾಡಿದ್ರೆ ಅವರ ಮನೆಯಲ್ಲಿ ಎಂದಿಗೂ ಅನ್ನದ ಕೊರತೆ ಉಂಟಾಗೋದಿಲ್ಲ ಎಂಬ ನಂಬಿಕೆ ಇಲ್ಲಿಗೆ ಭೇಟಿ ನೀಡುವ ಭಕ್ತರಲ್ಲಿ ಮನೆ ಮಾಡಿದ್ದು, ಸಾಕಷ್ಟು ಜನ ಇಷ್ಟಾರ್ಥ ಸಿದ್ಧಿಗಾಗಿ ಈ ದೇವನಿಗೆ ಹರಕೆಯನ್ನ ಕೂಡ ಹೊತ್ತುಕೊಳ್ತಾರೆ. ಹನುಮ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸುವ ಈ ದೇವಾಲಯವನ್ನ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 11:30ರವರೆಗೆ, ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ದರ್ಶನ ಮಾಡಬಹುದಾಗಿದೆ.